Namaste, dear learners. I welcome you all to our series of video lessons. And today we are going to discuss an essay called Forgetting, which is written by Robert Lind and which is prescribed for BCom second semester, Rani Chennamma University, Belagavi. Actually, in our previous video class, we have discussed the forgetting essay. Today, we are going to discuss question and answers of the essay. And I am Basavaraj Bidgi, Assistant Professor of English, GFGC, Yeragatti. The first question, who wrote the essay Forgetting? Forgetting ಅನ್ನುವಂತಹ ಪ್ರಬಂಧವನ್ನು ಬರೆದವರಾರು? It is Robert Lind, as you know. The second question is, what does Lind actually wonder at? ಲಿಂಡ್ ಅವರು ಯಾವುದರ ಬಗ್ಗೆ ವಂಡರನ್ನು ವ್ಯಕ್ತಪಡಿಸ್ತಾರೆ ಅಂತ ಪ್ರಶ್ನೆ. ಉತ್ತರ, ಲಿಂಡ್ ಆ್ಯಕ್ಚುಲಿ ವಂಡರ್ಸ್ ಅಟ್ ದ ಗ್ರೇಟ್ ಎಫಿಸಿಯನ್ಸಿ ಆಫ್ ಹ್ಯೂಮನ್ ಮೆಮರಿ. ಮಾನವನ ನೆನಪಿನ ಶಕ್ತಿಯ ಬಗ್ಗೆ ರಾಬರ್ಟ್ ಲಿಂಡ್ ಅವರು ತಮ್ಮ ವಂಡರನ್ನು ವ್ಯಕ್ತಪಡಿಸ್ತಾರೆ. ನೆಕ್ಸ್ಟ್ ಕ್ವೆಶನ್, ನೇಮ್ ಎ ಫ್ಯೂ ಥಿಂಗ್ಸ್ ದಟ್ ಅ ಪರ್ಸನ್ ರಿಮೆಂಬರ್ಸ್ ಈಸಿಲಿ. ಒಬ್ಬ ಮನುಷ್ಯ ಈಸಿಯಾಗಿ ನೆನಪಿಟ್ಟುಕೊಳ್ಳುವಂತಹ ವಸ್ತುಗಳಾವವು ಅನ್ನುವಂಥ ಪ್ರಶ್ನೆ. ಉತ್ತರ, ದ ಟೆಲಿಫೋನ್ ನಂಬರ್ಸ್, ಅಡ್ರೆಸ್ಸಸ್ ಆಫ್ ಫ್ರೆಂಡ್ಸ್, ಡೇಟ್ಸ್ ಆಫ್ ವಿಂಟೇಜಸ್, ಅಪಾಯಿಂಟ್ಮೆಂಟ್ಸ್ ಫಾರ್ ಲಂಚ್ ಆ್ಯಂಡ್ ಡಿನ್ನರ್, ದ ನೇಮ್ಸ್ ಆಫ್ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸ್ಸಸ್, cricketers, footballers, murderers, the climatic condition, and the name of the provincial hotel in which he or she had a wild meal during the summer are the things that a person remembers easily. ಒಬ್ಬ ವ್ಯಕ್ತಿ ಬಹಳ ಸರಳವಾಗಿ ನೆನಪಿಟ್ಟುಕೊಳ್ಳುವಂತಹ ವಿಷಯಗಳು ಯಾವುವು ಅಂತಂದರೆ ಫೋನ್ ನಂಬರ್ಸ್, ಆನಂತರ ಸ್ನೇಹಿತರ ಅಡ್ರೆಸ್ಗಳು, ಆನಂತರ ಆ್ಯನಿವರ್ಸರಿ ಡೇಟ್ಸ್, ಡೇಟ್ ಆಫ್ ಬರ್ತ್ಸ್, ಅಪಾಯಿಂಟ್ಮೆಂಟ್ಸ್ ಫಾರ್ ಲಂಚ್ ಆ್ಯಂಡ್ ಡಿನ್ನರ್, ಡೇಟ್ಸ್ ಆಫ್ ಪಾರ್ಟಿಯನ್ನು ಮಾಡುವಂತಹ ದಿನಾಂಕಗಳು, ಆನಂತರ ಚಿತ್ರ ನಟನಟಿಯರ ಹೆಸರುಗಳು, ಅಟ್ ದ ಸೇಮ್ ಟೈಮ್ ಕ್ರೀಡಾಪಟುಗಳು, ಕ್ರಿಕೆಟ್ ಆಟಗಾರರು, ಫುಟ್ಬಾಲ್ ಆಟಗಾರರು, ಅದೇ ರೀತಿ ಕೊಲೆಗಾರರ ಹೆಸರುಗಳು ಮತ್ತು ಬದಲಾಗುವಂತಹ ಸೀಸನ್ಗಳ ಹೆಸರುಗಳನ್ನು, ಆನಂತರ ನಾವು ಯಾವುದೋ ಒಂದು ಹೋಟೆಲ್ನಲ್ಲಿ ಊಟ ಮಾಡಿದ್ವಿ ಅಂತಂದರೆ ಅಂಥ ಹೋಟೆಲ್ನ ಹೆಸರುಗಳನ್ನೆಲ್ಲ ಮನುಷ್ಯ ಬಹಳ ಸರಳವಾಗಿ ನೆನಪಿಟ್ಕೊಳ್ತಾನೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೌ ಡು ಸೈಕಾಲಜಿಸ್ಟ್ಸ್ ಇಂಟರ್ಪ್ರೆಟ್ ಫಾರ್ಗೆಟ್ಫುಲ್ನೆಸ್. ಮನಃಶಾಸ್ತ್ರಜ್ಞರು ಮರೆವನ್ನು ಯಾವ ರೀತಿ ಅನಾಲಿಸಿಸ್ ಮಾಡ್ತಾರೆ ಅಂತ ಪ್ರಶ್ನೆ. ಉತ್ತರ, ಹ್ಯೂಮನ್ ಬೀಯಿಂಗ್ಸ್ ಫಾರ್ಗೆಟ್ ಥಿಂಗ್ಸ್ ಬಿಕಾಸ್ ದೇ ವಿಶ್ ಟು ಫಾರ್ಗೆಟ್ ದೆಮ್. ಮಾನವನು ಒಂದು ವಸ್ತುವನ್ನು ಮರಿಬೇಕು ಅಂತ ನಿರ್ಧಾರ ಮಾಡಿರ್ತಾನೆ, ಅದಕ್ಕೋಸ್ಕರ ಮಾತ್ರ ಮರಿತಾನೆ. ಇನ್ ದಿಸ್ ವೇ ಸೈಕಾಲಜಿಸ್ಟ್ಸ್ ಇಂಟರ್ಪ್ರೆಟ್ ಫಾರ್ಗೆಟ್ಫುಲ್ನೆಸ್. ಮರೆವು ಅನ್ನೋದು ನ್ಯಾಚುರಲ್ ಆಗಿ ಬಂದದ್ದು ಅಲ್ಲ, ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿ ಬಂದಂಥದ್ದಲ್ಲ. ವಿ ಫಾರ್ಗೆಟ್ ಸರ್ಟನ್ ಥಿಂಗ್ಸ್ ಬಿಕಾಸ್ ವಿ ಹ್ಯಾವ್ ಡಿಸೈಡೆಡ್. ನಾವು ನಿರ್ಧರಿಸಿರ್ತೇವೆ ಇಂಥ ವಸ್ತುಗಳನ್ನು ಮರಿಬೇಕು ಅಂತ ನಮ್ಮ ಮನಸ್ಸು ನಿರ್ಧಾರ ಮಾಡಿರ್ತದೆ. ಅದಕ್ಕಾಗಿ ಅಂತಹ ವಿಚಾರಗಳನ್ನು, ಅಂತಹ ವಸ್ತುಗಳನ್ನು, ಅಂತಹ ಕೆಲಸಗಳನ್ನು ಮಾತ್ರ ನಾವು ಮರಿತೇವೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಕಾಮನೆಸ್ಟ್ ಟೈಪ್ ಆಫ್ ಫಾರ್ಗೆಟ್ಫುಲ್ನೆಸ್ ಅಕಾರ್ಡಿಂಗ್ ಟು ಲಿಂಡ್. ಲಿಂಡ್ ಅವರ ಪ್ರಕಾರ ಸಾಮಾನ್ಯವಾಗಿ ಎಂತಹ ಮರೆವನ್ನು ನಾವು ಎಲ್ಲ ಜನರು ಹೊಂದಿದ್ದಾರೆ ಅಂತ. ಅಕಾರ್ಡಿಂಗ್ ಟು ಲಿಂಡ್, ಫಾರ್ಗೆಟ್ಟಿಂಗ್ ಟು ಪೋಸ್ಟ್ ಲೆಟರ್, ಪತ್ರಗಳನ್ನು ಪೋಸ್ಟ್ ಮಾಡುವುದು ಕಾಮನ್ ಟೈಪ್ ಆಫ್ ಫಾರ್ಗೆಟ್ಫುಲ್ನೆಸ್. ಪ್ರತಿಯೊಬ್ಬರೂ ಕೂಡ ಒಂದು ಪತ್ರವನ್ನು ಪೋಸ್ಟ್ ಮಾಡುವುದನ್ನು ಈಸಿಯಾಗಿ ಮರಿತೀವಿ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ವಾಟ್ ಡಸ್ ದ ಆಥರ್ ಮೀನ್ ವೆನ್ ಹಿ ಸೇಸ್ ದ ಲೆಟರ್ ಇನ್ ಹೀಸ್ ಪಾಕೆಟ್ ಲೀಡ್ಸ್ ಅನ್ ಅನ್ಅಡ್ವೆಂಚರಸ್ ಲೈಫ್. ತಮ್ಮ ಜೇಬಿನಲ್ಲಿರುವಂತಹ ಒಂದು ಪತ್ರ ಭಾಳ ಸಾದಾ ಜೀವನವನ್ನು ನಡೆಸ್ತದೆ ಅಂತ ಕವಿಗಳು ಹೇಳ್ತಾರೆ, ಬರಹಗಾರರು. ಹಾಗಂದರೆ ಏನು ಅಂತಂದರೆ, ಇಫ್ ದ ಆಥರ್ ಫಾರ್ಗಾಟ್ ಟು ಪೋಸ್ಟ್ ದ ಲೆಟರ್ ಇನ್ ಹೀಸ್ ಪಾಕೆಟ್, ದ ಆಥರ್ ಕೀಪ್ಸ್ ಅ ಲೆಟರ್ ಟು ಪೋಸ್ಟ್ ಇನ್ ಹೀಸ್ ಪಾಕೆಟ್ನಲ್ಲಿ ಇಟ್ಕೊಂಡು ಈ ಪತ್ರವನ್ನು ಇವತ್ತು ಪೋಸ್ಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ. he would have to answer the number of questions being asked, and also
he was compelled to produce the evidence of his guilt from his pocket. Thus the letter in his pocket leads an unadventurous life. ಏಕೆಂದರೆ ಜೇಬಿನಲ್ಲಿ ಇಟ್ಟಂತಹ ಪತ್ರ ಅಲ್ಲೇ ತನ್ನ ಜೀವನವನ್ನು ಕಳೀತದೆ. ಅದು ಯಾವುದೇ ಒಂದು ಪೋಸ್ಟ್ ಆಫೀಸ್ನ ಡಬ್ಬಿಯಲ್ಲಿ ಬೀಳೋದಿಲ್ಲ. ಹಾಗಾಗಿ ಅನ್ಅಡ್ವೆಂಚರಸ್ ಜೀವನವನ್ನು ಕವಿಗಳು, ಬರಹಗಾರರು ತಮ್ಮ ಜೇಬಿನಲ್ಲಿ ಇಟ್ಕೊಂಡಂತಹ ಪತ್ರ ನಡೆಸ್ತದೆ. ಅದು ಅಡ್ವೆಂಚರಸ್ ಲೈಫನ್ನು ಲೀಡ್ ಮಾಡೋದಿಲ್ಲ, ಸಾಹಸಮಯ ಜೀವನವನ್ನು ಲೀಡ್ ಮಾಡೋದಿಲ್ಲ. ಯಾಕಂದರೆ ಇಟ್ ವಿಲ್ ಬಿ ದೇರ್ ಇನ್ ಹೀಸ್ ಪಾಕೆಟ್ ಲೇಜಿಯಾಗಿ ಅವನ ಜೇಬಿನಲ್ಲಿಯೇ ಉಳಿದು ಬಿಟ್ಟಿರ್ತದೆ ಆ ಪತ್ರ. ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ದ ಆರ್ಟಿಕಲ್ಸ್ ದ ರೈಟರ್ ಫಾರ್ಗೆಟ್ಸ್ ಮೋಸ್ಟ್ ಆಫನ್? ಬರಹಗಾರರು ಯಾವೆಲ್ಲ ವಸ್ತುಗಳನ್ನು ಮೇಲಿಂದ ಮೇಲೆ ಮರೀತಾರೆ ಅಂತ ಪ್ರಶ್ನೆ. ಉತ್ತರ, ದ ರೈಟರ್ ಫಾರ್ಗೆಟ್ಸ್ ಬುಕ್ಸ್, ಪುಸ್ತಕಗಳನ್ನು, ಅಂಬ್ರೆಲಾಸ್, ಛತ್ರಿ, ಆ್ಯಂಡ್ ವಾಕಿಂಗ್ ಸ್ಟಿಕ್ಸ್ ಮೋಸ್ಟ್ ಆಫನ್. ಕವಿಗಳು, ಬರಹಗಾರರು ಮೇಲಿಂದ ಮೇಲೆ ಪುಸ್ತಕಗಳನ್ನು, ಛತ್ರಿ, ಕೊಡೆಗಳನ್ನು ಹಾಗೂ ವಾಕಿಂಗ್ ಸ್ಟಿಕ್ಸ್, ನಡೆದಾಡುವಂತಹ ಬಡಿಗೆಗಳನ್ನು ಮೇಲಿಂದ ಮೇಲೆ ಮರೆತು ಬರ್ತಿರ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೂ ಆರ್ ದ ಸಿಟಿಜನ್ಸ್ ಆಫ್ ಡ್ರೀಮ್ ಲ್ಯಾಂಡ್, ವಾಯ್? ಕನಸಿನ ಲೋಕದ ನಾಗರಿಕರಾರು ಅನ್ನುವಂತಹ ಪ್ರಶ್ನೆ. ಉತ್ತರ, ಸ್ಪೋರ್ಟ್ ಪರ್ಸನ್ಸ್ ಆರ್ ದ ಸಿಟಿಜನ್ಸ್ ಆಫ್ ಡ್ರೀಮ್ ಲ್ಯಾಂಡ್. ಇಟ್ ಈಸ್ ಬಿಕಾಸ್ ದೇ ಹ್ಯಾವ್ ದೇರ್ ಇಮ್ಯಾಜಿನೇಷನ್ಸ್ ಫಿಲ್ಡ್ ವಿತ್ ಎ ವಿಷನ್ ಆಫ್ ದ ಪ್ಲೇಯಿಂಗ್ ಫೀಲ್ಡ್. ಕ್ರೀಡಾಪಟುಗಳು ಕನಸಿನ ಲೋಕದ ನಾಗರಿಕರು ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಏಕಂತಂದರೆ ಪ್ಲೇಯರ್ಸ್ ಆಲ್ ದ ವೈಲ್ ವಿಲ್ ಬಿ ಇನ್ ಇಮ್ಯಾಜಿನೇಷನ್ಸ್, ದೇ ವಿಲ್ ಬಿ ಇಮ್ಯಾಜಿನೇಟಿಂಗ್ ದ ಪ್ಲೇಯಿಂಗ್ ಫೀಲ್ಡ್. ಅವರು ಯಾವಾಗಲೂ ಕೂಡ ದಿನದ 24 ಗಂಟೆಗಳು ಕೂಡ ಒಂದು ಗ್ರೌಂಡನ್ನೇ ತಮ್ಮ ಕನಸನ್ನಾಗಿ ಕಾಣ್ತಿರ್ತಾರೆ. ಹಾಗಾಗಿ ಸ್ಪೋರ್ಟ್ಸ್ ಪರ್ಸನ್ಸ್ ಆರ್ ದ ಸಿಟಿಜನ್ಸ್ ಆಫ್ ಡ್ರೀಮ್ ಲ್ಯಾಂಡ್. ರಿಮೆಂಬರ್, ದೇ ಆರ್ ಅಬ್ಸ್ಟ್ರಾಕ್ಟೆಡ್ ಫ್ರಮ್ ದ ವರ್ಲ್ಡ್ ಔಟ್ಸೈಡ್ ದೆಮ್. ಕ್ರೀಡಾಪಟುಗಳು ಯಾವಾಗಲೂ ತಮ್ಮ ಸುತ್ತಮುತ್ತಲು ಇರುವಂತಹ ಜಗತ್ತನ್ನು ಅತಿ ಬೇಗವಾಗಿ ಮರೆತು ಬಿಡುವಂತಹ, ತಮ್ಮ ಆಟದಲ್ಲಿಯೇ ಮೈಮರೆತು, ತಮ್ಮ ಕ್ರೀಡೆಯ ತಮ್ಮ ಇಷ್ಟದ ಆಟದಲ್ಲಿಯೇ ಮೈಮರೆತು ಹೊರ ಜಗತ್ತನ್ನು ಮರೆತಿರ್ತಾರೆ. ದಟ್ ಈಸ್ ದ ರೀಸನ್ ವೈ ಸ್ಪೋರ್ಟ್ಸ್ ಪರ್ಸನ್ಸ್ ಆರ್ ದ ಸಿಟಿಜನ್ಸ್ ಆಫ್ ಡ್ರೀಮ್ ಲ್ಯಾಂಡ್ ಅಕಾರ್ಡಿಂಗ್ ಟು ರಾಬರ್ಟ್ ಲಿಂಡ್. ನೆಕ್ಸ್ಟ್ ಕ್ವೆಶನ್ ಈಸ್, ವಾಟ್ ಈಸ್ ಕಾಮನ್ ಅಬೌಟ್ ದ ಆ್ಯಂಗ್ಲರ್ ಆ್ಯಂಡ್ ದ ಪೊಯೆಟ್? ಆ್ಯಂಗ್ಲರ್ ಅಂತಂದರೆ ಮೀನು ಹಿಡಿಯುವವ. ಮೀನು ಹಿಡಿಯುವಂತಹ ವ್ಯಕ್ತಿ, ಮೀನುಗಾರ ಮತ್ತು ಕವಿಯ ಮಧ್ಯೆ ಸಾಮಾನ್ಯವಾಗಿ ಇರುವಂತಹ ವಿಷಯಗಳಾವು ಅಂತ ಪ್ರಶ್ನೆ. ಬೋತ್ ಆ್ಯಂಗ್ಲರ್ ಆ್ಯಂಡ್ ದ ಪೊಯೆಟ್ ಆರ್ ಇಮ್ಯಾಜಿನೇಟಿವ್ ಪೀಪಲ್. ಬೋತ್ ಮೀನುಗಾರ ಹಾಗೂ ಕವಿಗಳು ಕಲ್ಪನಾ ಲೋಕದಲ್ಲಿ ಜೀವಿಸುವಂತಹ ವ್ಯಕ್ತಿಗಳು. ದೇರ್ ಮೈಂಡ್ಸ್ ಆರ್ ಫಿಲ್ಡ್ ವಿತ್ ಮೋರ್ ಗ್ಲೋರಿಯಸ್ ಮ್ಯಾಟರ್ಸ್. ಯಾರು? ಮೀನುಗಾರ ಮತ್ತು ಕವಿಯ ಮನಸ್ಸುಗಳು ಬಹಳಷ್ಟು ವೈಭವೋಪೇತವಾದಂತಹ ವಿಚಾರಗಳಿಂದ ತುಂಬಿರ್ತವೆ. ಅಬ್ಸೆಂಟ್ ಮೈಂಡೆಡ್ನೆಸ್ ಈಸ್ ಕಾಮನ್ ಅಮಂಗ್ ದ ಆ್ಯಂಗ್ಲರ್ ಆ್ಯಂಡ್ ದ ಪೊಯೆಟ್. ಯಾವುದು? ಅಬ್ಸೆಂಟ್ ಮೈಂಡೆಡ್ನೆಸ್. ಇದು ಕವಿ ಮತ್ತು ಮೀನುಗಾರರ ಮಧ್ಯೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಗುಣ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಮೇಡ್ ಪೀಪಲ್ ವಂಡರ್ ಅಬೌಟ್ ದ ಅಬ್ಸೆಂಟ್ ಮೈಂಡೆಡ್ನೆಸ್ ಆಫ್ ದೇರ್ ಫೆಲೋ ಬೀಯಿಂಗ್ಸ್? ಜನರು ಅಬ್ಸೆಂಟ್ ಮೈಂಡೆಡ್ನೆಸ್ನಿಂದ ಏನನ್ನು ಮರಿತಾರೆ ಅಂತ ಕೇಳ್ತಾರೆ ಪ್ರಶ್ನೆ. ಲಿಸ್ಟ್ ಆಫ್ ಆರ್ಟಿಕಲ್ಸ್ ಲಾಸ್ಟ್ ಬೈ ರೈಲ್ವೆ ಟ್ರಾವೆಲರ್ಸ್ ಆ್ಯಂಡ್ ದ ಸೇಲ್ ಆಫ್ ದ ಆರ್ಟಿಕಲ್ಸ್ ಎಟ್ ಅ ಗ್ರೇಟ್ ಲಂಡನ್ ಸ್ಟೇಷನ್ ಹ್ಯಾಸ್ ಬೀನ್ ಪಬ್ಲಿಷ್ಡ್. ದಿಸ್ ಮೇಡ್ ಪೀಪಲ್ ವಂಡರ್ ಅಟ್ ದ ಅಬ್ಸೆಂಟ್ ಮೈಂಡೆಡ್ನೆಸ್ ಆಫ್ ದೇರ್ ಫೆಲೋ ಬೀಯಿಂಗ್ಸ್. ಒಂದು ಬಾರಿ ಏನಾಗ್ತದೆ ಅಂತಂದರೆ, ಗ್ರೇಟ್ ಲಂಡನ್ ರೈಲ್ವೆ ಸ್ಟೇಷನ್ನಲ್ಲಿ ಜನರು ಮರೆತು ಹೋಗಿರುವಂತಹ ಎಲ್ಲ ವಸ್ತುಗಳನ್ನು ಕೂಡಿ ಹಾಕಿ ಒಂದು ಹರಾಜು ಪ್ರಕ್ರಿಯೆಯನ್ನು ನಡೆಸಲಾಗ್ತದೆ. ಹಾಗೂ ಜನರು ಮರೆತು ಹೋಗಿರುವಂತಹ ಎಲ್ಲ ವಸ್ತುಗಳನ್ನು ಒಂದು ಲಿಸ್ಟ್ ಮಾಡಿ ಆ ಲಿಸ್ಟನ್ನು ಆ ರೈಲ್ವೆ ಸ್ಟೇಷನ್ದ ಅಫೀಸಿಯಲ್ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಲಾಗ್ತದೆ. ಈ ಲಿಸ್ಟನ್ನು ನೋಡಿದಂತಹ ಜನ ಸ್ಟಾರ್ಟೆಡ್ ವಂಡರಿಂಗ್ ಅಬೌಟ್ ದ ಅಬ್ಸೆಂಟ್ ಮೈಂಡೆಡ್ನೆಸ್ ಆಫ್ ದೇರ್ ಫೆಲೋ ಬೀಯಿಂಗ್ಸ್. ಆವಾಗ ಲಂಡನ್ನಲ್ಲಿರುವಂತಹ ಎಲ್ಲ ಜನರು ಅಥವಾ ಜಗತ್ತಿನಲ್ಲಿರುವಂತಹ ಎಲ್ಲ ಜನರ ಮರುಗೂಳಿತನದ ಬಗ್ಗೆ ಭಾಳಷ್ಟು ವಂಡರನ್ನು ವ್ಯಕ್ತಪಡಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ.
ನೆಕ್ಸ್ಟ್ ಕ್ವೆಶನ್, ವಾಟ್ ಆರ್ ಅವರ್ ಮೆಮರೀಸ್ ಫಿಲ್ಡ್ ವಿತ್? ನಮ್ಮ ನೆನಪಿನ ನೆನಪಿನಲ್ಲಿ ಏನನ್ನು ತುಂಬಿಕೊಂಡಿರ್ತೀವಿ ಅಂತ ಪ್ರಶ್ನೆ. ಅವರ್ ಮೆಮರೀಸ್ ಆರ್ ಮೋಸ್ಟ್ಲಿ ಫಿಲ್ಡ್ ವಿತ್ ಟೆಲಿಫೋನ್ ನಂಬರ್ಸ್, addresses of our friends and the names of actors and actresses, cricket players, footballers and even murderers. ನಮ್ಮ ಜ್ಞಾಪಕ ಶಕ್ತಿ ಈ ಎಲ್ಲ ವಿಚಾರಗಳಿಂದ ತುಂಬಿ ಹೋಗಿರುತ್ತದೆ. ಅದಕ್ಕಾಗಿ ವಿ ಫೀಲ್ ಅಬ್ಸೆಂಟ್ ಮೈಂಡೆಡ್ನೆಸ್, ಅದಕ್ಕಾಗಿ ನಾವು ಬಹಳಷ್ಟು ವಸ್ತುಗಳನ್ನು ಮರಿತೇವೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ವೆನ್ ಡಸ್ ಹ್ಯೂಮನ್ ಮೆಮರಿ ವರ್ಕ್ ವಿತ್ ಲೆಸ್ ದ್ಯಾನ್ ಇಟ್ಸ್ ಯೂಸುವಲ್ ಕೆಪಾಸಿಟಿ? ಮಾನವನ ನೆನಪಿನ ಶಕ್ತಿ ಯಾವಾಗ ಹೆಚ್ಚು ಕೆಲಸ ಮಾಡ್ತದೆ ಅಂತ ಪ್ರಶ್ನೆ. ಹ್ಯೂಮನ್ ಮೆಮರಿ ವರ್ಕ್ಸ್ ವಿತ್ ಲೆಸ್ ದ್ಯಾನ್ ಇಟ್ಸ್ ಯೂಸುವಲ್ ಕೆಪಾಸಿಟಿ ವೆನ್ ಅ ವೆರಿ ಮೆಥಾಡಿಕಲ್ ಮ್ಯಾನ್ ಆಲ್ವೇಸ್ ರಿಮೆಂಬರ್ಸ್ ಟು ಟೇಕ್ ದ ಪ್ರಿಸ್ಕ್ರೈಬ್ಡ್ ಪಿಲ್ಸ್ ಆನ್ ಟೈಮ್. ಒಬ್ಬ ವ್ಯಕ್ತಿ ಭಾಳಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ವ್ಯಕ್ತಿ ತನಗೆ ಬರೆದುಕೊಟ್ಟಿರುವಂತಹ ಗುಳಿಗೆಗಳನ್ನು ಭಾಳ ಪ್ರಾಪರಾಗಿ ತೆಗೆದುಕೊಳ್ತಿದ್ದ ಅಂತಂದರೆ ನಮ್ಮ ಮೆಮರಿ ಡಸಂಟ್ ವರ್ಕ್ ಪ್ರಾಪರ್ಲಿ. ನೆಕ್ಸ್ಟ್ ಕ್ವೆಶನ್, why according to Lind should taking medicines be one of the easiest actions to remember? ಔಷಧವನ್ನು ತೆಗೆದುಕೊಳ್ಳುವಂತಹ ಕೆಲಸ ಭಾಳಷ್ಟು ಈಸಿ ಆದದ್ದು, ಆದರೂ ಕೂಡ ನಾವು ಮರಿತೇವೆ, ಅದು ಏಕೆ ಅಂತ ಪ್ರಶ್ನೆ. ಮೆಡಿಸಿನ್ಸ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್, ಡ್ಯೂರಿಂಗ್ ಆರ್ ಆಫ್ಟರ್ ಮೀಲ್ಸ್. ಊಟದಕ್ಕಿಂತ ಮುಂಚೆ, ಊಟದ ಸಮಯದಲ್ಲಿ ಅಥವಾ ಊಟ ಆದ ನಂತರ ನಾವು ಔಷಧಿಗಳನ್ನು ತೆಗೆದುಕೊಳ್ಳೋದಿರುತ್ತದೆ ಸಾಮಾನ್ಯವಾಗಿ. ಆದರೂ ಕೂಡ ವಿ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್ ಪ್ರಾಪರ್ಲಿ. ಆ್ಯಂಡ್ ದ ರೈಟರ್ ಸೇಸ್ ವಿ ರಿಮೆಂಬರ್ ಟೇಕಿಂಗ್ ಫುಡ್. ನಾವು ಆಹಾರವನ್ನು ಸೇವಿಸುವ ಹೊತ್ತಿಗೆ ಸರಿಯಾಗಿ ಆಹಾರವನ್ನು ಸೇವಿಸ್ತೇವೆ. ಬಟ್ ವಿ ಡು ನಾಟ್ ಟೇಕ್ ದ ಮೆಡಿಸಿನ್ಸ್ ಬಿಕಾಸ್ ವಿ ಡಿಸೈಡೆಡ್, ಅವರ್ ಮೈಂಡ್ ಹ್ಯಾಸ್ ಡಿಸೈಡೆಡ್ ಟು ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್ ಅಂತ ಯಾರು ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಆಹಾರದ ಮುಂಚೆ, ಆಹಾರದ ಜೊತೆಗೆ ಅಥವಾ ಆಹಾರದ ನಂತರ ಔಷಧಿಗಳನ್ನು ತೆಗೆದುಕೊಳ್ಳೋದಿರುತ್ತದೆ ಸಾಮಾನ್ಯವಾಗಿ. ದಟ್ ಈಸ್ ದ ರೀಸನ್ ವೈ ಟೇಕಿಂಗ್ ಮೆಡಿಸಿನ್ಸ್ ಶುಡ್ ಬಿ ಒನ್ ಆಫ್ ದ ಈಸಿಯೆಸ್ಟ್ ಆ್ಯಕ್ಷನ್ಸ್ ಟು ರಿಮೆಂಬರ್. ಔಷಧಿಗಳನ್ನು ತೆಗೆದುಕೊಳ್ಳುವಂತಹದ್ದು ಭಾಳ ಈಸಿಯಾಗಿ ನಾವು ನೆನಪಿಟ್ಟುಕೋಬಹುದು, ಆದರೂ ಕೂಡ ವಿ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ಹೌ ಡು ದ ಕೆಮಿಸ್ಟ್ಸ್ ಮೇಕ್ ಫಾರ್ಚೂನ್ಸ್ ಔಟ್ ಆಫ್ ದ ಮೆಡಿಸಿನ್ಸ್ ಪೀಪಲ್ ಫಾರ್ಗೆಟ್ ಟು ಟೇಕ್? ಯಾವ ರೀತಿ ಔಷಧಿಗಳನ್ನು ತಯಾರು ಮಾಡುವಂತಹ ಕಂಪನಿಗಳು ಜನರು ಮೆಡಿಸಿನ್ಸನ್ನು ತೆಗೆದುಕೊಳ್ಳುವುದನ್ನು ಮರಿತಾರಲ್ಲ, ಅದರಿಂದ ದುಡ್ಡನ್ನು ಹೇಗೆ ಮಾಡ್ತಾರೆ ಅಂತ ಪ್ರಶ್ನೆ. ಜನರಲಿ ಹ್ಯೂಮನ್ ಬೀಯಿಂಗ್ಸ್ ಹೇಟ್ ಮೆಡಿಸಿನ್ಸ್ ಆ್ಯಂಡ್ ಫಾರ್ಗೆಟ್ ಟು ಟೇಕ್. ವಿ ಫಾರ್ಗೆಟ್ ದ ಮೆಡಿಸಿನ್ಸ್ ಬಿಕಾಸ್ ವಿ ಹೇಟ್ ಮೆಡಿಸಿನ್ಸ್ಗಳನ್ನು, ಔಷಧಿಗಳನ್ನು ನಾವು ಹೇಟ್ ಮಾಡ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ವಿ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್. ದೇರ್ ಸಿಕ್ನೆಸ್ ಈಸ್ ನಾಟ್ ಕ್ಯೂರ್ಡ್. ವೆನ್ ವಿ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್ ಅವರ್ ಸಿಕ್ನೆಸ್ ವಿಲ್ ನಾಟ್ ಬಿ ಕ್ಯೂರ್ಡ್ ಕಂಪ್ಲೀಟ್ಲಿ. ನಮಗಿರುವಂತಹ ರೋಗ ಕಂಪ್ಲೀಟಾಗಿ ನಿವಾರಣೆ ಆಗುವುದಿಲ್ಲ. ಹೆನ್ಸ್ ದ ಪೀಪಲ್ ಪೇ ಮೋರ್ ಮನಿ ಟು ಬೈ ಮೋರ್ ಮೆಡಿಸಿನ್ಸ್. ಇಫ್ ವಿ ಆರ್ ನಾಟ್ ಕ್ಯೂರ್ಡ್ ಆಫ್ ಅವರ್ ಇಲ್ನೆಸ್, again we go to the hospital and again we take the medicines, again we take the advice of the doctor, and this is how chemists make fortune out of the medicines people forget to take. If we complete the course, ಒಬ್ಬರು ಯಾರು ವೈದ್ಯರು ಹೇಳಿರುವಂತಹ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಏನಾಗ್ತದೆ, ನಮಗೆ ಬಂದಿರುವಂತಹ ರೋಗ ಗುಣವಾಗುವಂತಹ ಅವಕಾಶಗಳು ಹೆಚ್ಚಿರ್ತವೆ. ಆದರೆ ವಿ ಫಾರ್ಗೆಟ್ ಟು ಟೇಕ್ ದ ಮೆಡಿಸಿನ್ಸ್ ಆ್ಯಂಡ್ ಅವರ್ ಇಲ್ನೆಸ್ ಈಸ್ ನಾಟ್ ಕ್ಯೂರ್ಡ್. ನಾವು ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ಮರಿತೇವೆ, ಅದಾದ ನಂತರ ಮತ್ತೊಮ್ಮೆ ರೋಗ ಉಲ್ಬಣಗೊಳ್ತದೆ. ಒನ್ಸ್ ಅಗೇನ್ ವಿ ಗೋ ಟು ದ ಹಾಸ್ಪಿಟಲ್ ಆ್ಯಂಡ್ ಒನ್ಸ್ ಅಗೇನ್ ವಿ ಟೇಕ್ ದ ಅಡ್ವೈಸ್ ಆಫ್ ದ ಡಾಕ್ಟರ್ ಆ್ಯಂಡ್ ಒನ್ಸ್ ಅಗೇನ್ ವಿ ಆರ್ ಸಪೋಸ್ ಟು ಪರ್ಚೇಸ್ medicines by paying the money. This is how chemists become rich by the people forgetting to take the medicines. Next question, the list of articles lost in trains suggest that sportsmen have worse memories than their ordinary serious minded fellows. Why does Lind says this? ಅಲ್ಲಿ ರೈಲ್ವೆ ಸ್ಟೇಷನ್ ಅವರು ಪಬ್ಲಿಷ್ ಮಾಡಿದಂಥ ಆರ್ಟಿಕಲ್ನಲ್ಲಿ
ಸ್ಪೋರ್ಟ್ಸ್ಮನ್ಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳೇ ಬಹಳಷ್ಟು ಇರ್ತವೆ. ಅದಕ್ಕಾಗಿ ರಾಬರ್ಟ್ ಲಿಂಡ್ ಅವರು ಏನು ಹೇಳ್ತಾರೆ ಅಂತಂದರೆ, ಆರ್ಡಿನರಿ ಪೀಪಲ್ಗಿಂತ ಸ್ಪೋರ್ಟ್ಸ್ಮನ್ ಹ್ಯಾವ್ ವರ್ಸ್ ಮೆಮರೀಸ್ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಯಾಕೆ ಅಂತಂದರೆ, ಸ್ಪೋರ್ಟ್ಸ್ಮೆನ್ ಫಾರ್ಗೆಟ್ ಟು ಟೇಕ್ ದೇರ್ ಫುಟ್ಬಾಲ್ಸ್ ಆ್ಯಂಡ್ ಕ್ರಿಕೆಟ್ ಬ್ಯಾಟ್ಸ್. ಆಟಗಾರರು, ಕ್ರೀಡಾಪಟುಗಳು ತಮ್ಮ ಕ್ರಿಕೆಟ್ ಬ್ಯಾಟ್ಸ್ಗಳನ್ನು, ಫುಟ್ಬಾಲ್ಸ್ಗಳನ್ನು ಏನು ಟ್ರೈನ್ನಲ್ಲಿ ಜರ್ನಿಯನ್ನು ಮಾಡುವಂಥ, ಪ್ರವಾಸ ಮಾಡುವಂಥ ಸಮಯದಲ್ಲಿ ಬಾಜು ಇಟ್ಕೊಂಡು ಕುಳಿತಿರ್ತಾರೆ, ಹಾಗೆ ಮರೆತು ಬರ್ತಾರೆ. ವೆನ್ ದೇ ಲೀವ್ ದ ಟ್ರೈನ್, ಇಟ್ ಈಸ್ ಬಿಕಾಸ್ ದೇ ಹ್ಯಾವ್ ದೇರ್ ಇಮ್ಯಾಜಿನೇಷನ್ ಸ್ಪಿಲ್ಡ್ ವಿತ್ ಅ ವಿಷನ್ ಆಫ್ ಪ್ಲೇಯಿಂಗ್ ಫೀಲ್ಡ್ಸ್. ಏಕಂತಂದರೆ ಅವರು ತಮ್ಮ ಕಲ್ಪನಾ ಲೋಕದಲ್ಲಿ ಮುಳುಗಿ ಹೋಗಿರುತ್ತಾರೆ. ಒಂದು ಮುಂದೆ ನಾಳೆ ಆಡುವಂತಹ ಆಟದ ಬಗ್ಗೆ, ಅಥವಾ ಈ ದಿನ ಆಡಿ ಸೋತು ಬಂದಿರುವಂತಹ ಪಂದ್ಯದ ಬಗ್ಗೆ, ಅಥವಾ ಈ ದಿನ ಆಡಿ ಗೆದ್ದು ಬಂದಿರುವ ಪಂದ್ಯದ ಬಗ್ಗೆ ಕಲ್ಪನೆಯನ್ನು ಮಾಡ್ತಾ ಕುಳಿತಿರ್ತಾರೆ ಟ್ರೈನ್ನಲ್ಲಿ. ದಟ್ ಈಸ್ ವೈ ದೇ ಫಾರ್ಗೆಟ್ ದೇರ್ ಬಿಲಾಂಗಿಂಗ್ಸ್ ಮೋರ್ ಆಫನ್ ದ್ಯಾನ್ ದ ಆರ್ಡಿನರಿ ಪೀಪಲ್. But the ordinary man arrives at his destination with all his luggage safe. So Lind rationalizes their acts. A common man do not forget to carry his luggage. ತನ್ನ ಲಗೇಜ್ಗಳನ್ನು ಕ್ಯಾರಿ ಮಾಡುವುದನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಮರೆಯುವುದಿಲ್ಲ. ಬಟ್ ಸ್ಪೋರ್ಟ್ಸ್ಮೆನ್ ವೆರಿ ಆಫನ್ ಫಾರ್ಗೆಟ್ ಟು ಟೇಕ್ ದೇರ್ ಲಗೇಜಸ್. ಯಾಕಂದರೆ ಅವರು ಏನು ಮುಂದೆ ಯಾವ ರೀತಿ ಆಡಬೇಕು, ಅಥವಾ ಈಗ ಮ್ಯಾಚನ್ನು ಒಂದು ಸೋತು ಬಂದಿದ್ದರು ಅಂತಂದರೆ ಹೇಗೆ ಸೋತ್ವಿ, ಯಾಕೆ ಸೋತ್ವಿ, ಅಥವಾ ಗೆದ್ದು ಬಂದಿದ್ದರೆ ಭಾಳ ಸಂತೋಷದಲ್ಲಿ ಮರೆತು ಹೋಗ್ತಾರೆ. ಸೋತು ಬಂದಿದ್ದರೆ ದುಃಖದಲ್ಲಿ ಆ ವಸ್ತುಗಳನ್ನು ಟ್ರೈನ್ನಲ್ಲಿ ಮರೆತು ಹೋಗ್ತಾರೆ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಕೈಂಡ್ ಆಫ್ ಅಬ್ಸೆಂಟ್ ಮೈಂಡೆಡ್ನೆಸ್ ಈಸ್ ರಿಗಾರ್ಡೆಡ್ ಆಸ್ ಅ ವರ್ಚ್ಯೂ ಬೈ ಲಿಂಡ್? ಯಾವ ರೀತಿಯಾದಂತಹ ಮರೆವು ಬಹಳ ಒಳ್ಳೆಯದು ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ಅದಕ್ಕೆ ಉತ್ತರ, ದ ಆ್ಯಂಗ್ಲರ್ ಮೇ ಫಾರ್ಗೆಟ್ ಟು ಟೇಕ್ ಹಿಸ್ ಫಿಶಿಂಗ್ ರಾಡ್ ಡ್ಯೂ ಟು ಓವರ್ ಪ್ಲೆಜರ್ ಆಫ್ ಗೆಟ್ಟಿಂಗ್ ಫಿಶ್. ಒಬ್ಬ ಮೀನುಗಾರ ಬಹಳಷ್ಟು ಮೀನುಗಳನ್ನು ಹಿಡಿದಾಗ ಸಂತೋಷದಲ್ಲಿ ಅವನು ಮೀನನ್ನು ಹಿಡಿಯುವಂತಹ ಗಾಳವನ್ನೇ ಮರೆತು ಬರಬಹುದು. ಅ ಪೊಯೆಟ್ ಮೇ ಫಾರ್ಗೆಟ್ ಟು ಪೋಸ್ಟ್ ದ ಲೆಟರ್ ಸಿನ್ಸ್ ಹಿಸ್ ಮೈಂಡ್ ಈಸ್ ಫಿಲ್ಡ್ ವಿತ್ ಮೋರ್ ಗ್ಲೋರಿಯಸ್ ಮ್ಯಾಟರ್. ಒಬ್ಬ ಕವಿ ಒಂದು ಪತ್ರವನ್ನು ಪೋಸ್ಟ್ ಮಾಡುವುದನ್ನು ಮರಿಬಹುದು, ಏಕೆಂದರೆ ಅವನ ಮನಸ್ಸಿನಲ್ಲಿ, ಅವನ ತಲೆಯಲ್ಲಿ ಬಹಳಷ್ಟು ವೈಭವೋಪೇತವಾದಂತಹ ವಿಚಾರಗಳು ಕುಳಿತಿರ್ತವೆ. ಸಚ್ ಅ ಕೈಂಡ್ ಆಫ್ ಅಬ್ಸೆಂಟ್ ಮೈಂಡೆಡ್ನೆಸ್ ಈಸ್ ರಿಗಾರ್ಡೆಡ್ ಆಸ್ ಅ ವರ್ಚ್ಯೂ ಬೈ ಲಿಂಡ್. ಅಕಾರ್ಡಿಂಗ್ ಟು ಲಿಂಡ್, ರಾಬರ್ಟ್ ಲಿಂಡ್ ಅವರ ಪ್ರಕಾರ ಇಂತಹ ಮರೆಗುಳಿತನ, ಯಾರ ಮರೆಗುಳಿತನ? ಮೀನುಗಾರರ ಮತ್ತು ಕವಿಗಳ ಮರೆಗುಳಿತನ ಬಹಳ ಒಳ್ಳೆಯ ಮರೆಗುಳಿತನ ಅಂತ ರಾಬರ್ಟ್ ಲಿಂಡ್ ಅವರು ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್, ನೆರೇಟ್ ದ ಪ್ಲೈಟ್ ಆಫ್ ದ ಬೇಬಿ ಆನ್ ಇಟ್ಸ್ ಡೇ ಔಟ್. ಒಂದು ಮಗುವಿನ ಆ ಎಸ್ಸೆ ಕೊನೆಗೆ ಒಂದು ಮಗುವಿನ ಕಥೆಯನ್ನು ಹೇಳ್ತಾರೆ ರಾಬರ್ಟ್ ಲಿಂಡ್ ಅವರು. ಅದು ಏನು ಅಂತ ಪ್ರಶ್ನೆ. ಒನ್ಸ್ ಅ ಮ್ಯಾನ್ ಟುಕ್ ಹಿಸ್ ಬೇಬಿ ಇನ್ ಅ ಪ್ರಾಮ್ ಫಾರ್ ಔಟಿಂಗ್. ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ಮಗುವನ್ನು ಒಂದು ಒತ್ತು ಗಾಡಿಯಲ್ಲಿ, ಸಣ್ಣ ವೆಹಿಕಲ್ಸ್ ಇರ್ತಾವಲ್ಲ, ಮಕ್ಕಳ ವೆಹಿಕಲ್ಸು, ಅದರಲ್ಲಿ ತೆಗೆದುಕೊಂಡು ಹೊರಗಡೆ ಹೋಗಿರ್ತಾನೆ. ಆನ್ ಹೀಸ್ ವೇ he slipped into a pub for a glass of beer, leaving the baby outside. ದಾರಿಯಲ್ಲಿ ಹೋಗುವಂತಹ ಸಮಯದಲ್ಲಿ ಅವನಿಗೆ ಒಂದು ಸಾರಾಯಿ ಅಂಗಡಿ ಸಿಗ್ತದೆ. ಆ ಸಾರಾಯಿ ಅಂಗಡಿಯಲ್ಲಿ ಒಂದು ಸ್ವಲ್ಪ ವೈನನ್ನು ಕುಡಿದು ಬರಬೇಕು ಅಂದ್ಕೊಂಡು ಮಗುವನ್ನು ಅಲ್ಲೇ ಆ ಸಾರಾಯಿ ಅಂಗಡಿಯ ಮುಂದೆ ಬಿಟ್ಟು ಅವನು ಸಾರಾಯಿ ಕುಡಿಯುವುದಕ್ಕೆ ಹೋಗ್ತಾನೆ. ಆ್ಯಂಡ್ ಹೀ ಲೆಫ್ಟ್ ದ ಪಬ್ ವಿದೌಟ್ ಟೇಕಿಂಗ್ ದ ಚೈಲ್ಡ್. ಅದಾದ ನಂತರ ಸಾರಾಯಿಯನ್ನು ಕುಡಿದ ನಂತರ ಅಲ್ಲಿಂದ ಮಗುವನ್ನು ತೆಗೆದುಕೊಂಡು ಬರುವುದನ್ನೇ ಮರೆತು ಬಿಡ್ತಾನೆ. ಅವನು ಆ್ಯಕ್ಚುಲಿ ಮಗುವನ್ನು ಹೊರಗಡೆ ಕರ್ಕೊಂಡು ಬಂದೇನಿ ಅನ್ನುವಂಥದ್ದು ಕೂಡ ಅವನಿಗೆ ನೆನಪಿನಲ್ಲಿ ಇರುವುದಿಲ್ಲ. ಬೈ ಚಾನ್ಸ್ ಹಿಸ್ ವೈಫ್ ಹ್ಯಾಪನ್ ಟು ಬಿ ದೇರ್ ಆನ್ ಹರ್ ವೇ ಟು ದ ಮಾರ್ಕೆಟ್. ಆವಾಗಲೇ ಏನಾಗ್ತದೆ, ಆ ವ್ಯಕ್ತಿಯ ಹೆಂಡತಿ ಅಚಾನಕ್ಕಾಗಿ ಅದೇ ದಾರಿಯಲ್ಲಿ ಮಾರ್ಕೆಟ್ಗೆ ಹೋಗುವಂತಹ ಸಮಯದಲ್ಲಿ ಅದೇ ದಾರಿಯಲ್ಲಿ ಹಾದು ಹೋಗ್ತಾಳೆ. ಆವಾಗ ಸಿ ವಾಸ್ ಹಾರಿಫೈಡ್ ಟು ಫೈಂಡ್ ಹರ್ ಸ್ಲೀಪಿಂಗ್ ಬೇಬಿ ಇನ್ ದ ಪ್ರಾಮ್. ಆವಾಗ ಅವಳು ಅಲ್ಲೇ ಒಂದು ಆ ಸರಾಯಿ ಅಂಗಡಿಯ ಮುಂದೆ ಒಂದು ಮಗು ಮಲಗಿರ್ತದೆ, ಆ ತಳ್ಳುವ ಗಾಡಿಯಲ್ಲಿ ಮಲಗಿರ್ತದೆ. ಅದನ್ನು ನೋಡಿ ಸಿ ಬಿಕಮ್ಸ್ ಹಾರಿಫೈಡ್, ಭಯಭೀತಲಾಗ್ತಾಳೆ, ಯಾಕಂದರೆ ಅದು ತನ್ನ ಮಗು ಆಗಿರ್ತದೆ. ಆ್ಯಂಡ್ ದೆನ್ ಸಿ ಟೇಕ್ಸ್ ದ ಬೇಬಿ ಹೋಮ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ದಟ್ ಹರ್ ಹಸ್ಬೆಂಡ್ ವುಡ್ ಕಮ್ ಇನ್ ಪ್ಯಾನಿಕ್. ಅವಳೇನು ಅಂದ್ಕೊಂಡಿರ್ತಾಳೆ, ನಾನು ಮಗುವನ್ನು ಮನೆಗೆ ಒಯ್ತೇನೆ,
ನನ್ನ ನನ್ನ ಗಂಡ ಮನೆಗೆ ಬರೋ ಮುಂದೆ ಏನು ಭಯದಲ್ಲಿ ಮನೆಗೆ ಬರ್ತಾನೆ, ಮಗುವನ್ನು ಕಳ್ಕೊಂಡೆ ಅನ್ನುವಂತಹ ಭಯದಲ್ಲಿ ಬರ್ತಾನೆ ಅಂತ ಅವಳು ಅಂದ್ಕೊಂಡಿರ್ತಾಳೆ. ಬಟ್ ವಾಟ್ ಹ್ಯಾಪನ್ಸ್, ಹೀ ಕೇಮ್ ಆ್ಯಂಡ್ ಆಸ್ಕ್ಡ್ ಹರ್ ಅಬೌಟ್ ಹಿಸ್ ಲಂಚ್ ಚಿಯರ್ಫುಲಿ. ಅವನು ಆಗಲೇ ಸರಾಯಿಯನ್ನು ಕುಡಿದಿದ್ದ, ಭಾಳ ಸಂತೋಷದಿಂದ ಮನೆಗೆ ಬರ್ತಾನೆ. ಅವನು ಯಾವುದೋ ಒಂದು ಲೋಕದಲ್ಲಿ ವಿಹರಿಸ್ತಿರ್ತಾನೆ. ಮನೆಗೆ ಬಂದವನೇ, ಹೀ ಡಿಡ್ ನಾಟ್ ಟಾಕ್ ಅ ಸಿಂಗಲ್ ವರ್ಡ್ ಅಬೌಟ್ ದ ಬೇಬಿ, ಬಟ್ ಹೀ ಆಸ್ಕ್ಡ್ ಹಿಸ್ ವೈಫ್ ವಾಟ್ ಈಸ್ ದೇರ್ ಫಾರ್ ದ ಲಂಚ್. ಹೀ ಹ್ಯಾಡ್ ಕಂಪ್ಲೀಟ್ಲಿ ಫಾರ್ಗಾಟನ್ ಅಬೌಟ್ ದ ಚೈಲ್ಡ್. ಅವನು ಮಗುವನ್ನು ಹೊರಗಡೆ ಕರೆದುಕೊಂಡು ಹೋಗಿದ್ದೆ ಅನ್ನುವಂಥ ವಿಚಾರವನ್ನೇ ಮರೆತು ಬಿಟ್ಟಿರ್ತಾನೆ. ದಿಸ್ ಈಸ್ ದ ಸ್ಟೋರಿ ಆಫ್ ದ ಬೇಬಿ ವಿಚ್ ಕಮ್ಸ್ ಅಟ್ ದ ಎಂಡ್ ಆಫ್ ದ ಎಸ್ಸೆ ಫಾರ್ಗೆಟ್ಟಿಂಗ್. Next question. Khalil Gibran states forgetfulness is a form of freedom. Write an analysis. ಖಲೀಲ್ ಗಿಬ್ರಾನ್ ಅನ್ನುವಂತಹ ಕವಿಗಳ ಪ್ರಕಾರ ಮರೆಗುಳಿತನ ಅನ್ನುವುದು ಒಂದು ಸ್ವತಂತ್ರದ ರೂಪ ಅಂತ ಹೇಳ್ತಾರೆ. ಇದನ್ನು ಒಂದು ಸ್ವಲ್ಪ ವಿಸ್ತರಣೆ ಮಾಡಿ ಬರೀರಿ ಅನ್ನುವಂಥ ಪ್ರಶ್ನೆ. ಫಾರ್ಗೆಟ್ಫುಲ್ನೆಸ್ ಇಸ್ ಅ ಬ್ಲಿಸ್. ಮರೆಗುಳಿತನ ಒಂದು ವರ ಇದ್ದಂತೆ. ಇಫ್ ವಿ ರಿಮೆಂಬರ್ ಆಲ್ ದ ಥಿಂಗ್ಸ್ ಇನ್ ಅವರ್ ಲೈಫ್, they will be a heavy burden and they will give more stress to us. ಒಂದು ವೇಳೆ ನಾವು ನಮ್ಮ ಜೀವನದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ನೆನಪಿಟ್ಕೊಳ್ತಾ ಹೋದರೆ ಭಾಳಷ್ಟು ಸ್ಟ್ರೆಸ್ ಆಗ್ತದೆ ನಮ್ಮ ಮೈಂಡ್ಗೆ. ಅದಕ್ಕಾಗಿ ಫಾರ್ಗೆಟ್ಫುಲ್ನೆಸ್ ಈಸ್ ಅ ಬ್ಲಿಸ್. ಎವ್ರಿಬಡಿ ಈಸ್ ಪನಿಷ್ಡ್ ಡ್ಯೂರಿಂಗ್ ದೇರ್ ಸ್ಕೂಲ್ ಡೇಸ್ ಫಾರ್ ಫಾರ್ಗೆಟ್ಟಿಂಗ್ ಟು ಬ್ರಿಂಗ್ ದ ಬುಕ್ or for not doing the homework or for being mischievous in the class. ಎಲ್ಲರನ್ನು ನಾವು ಪ್ರತಿಯೊಬ್ಬರು ಕೂಡ ಶಾಲಾ ದಿನಗಳಲ್ಲಿ ಶಿಕ್ಷಕರು ಹೊಡೆದಿರ್ತಾರೆ, ಬಡಿದಿರ್ತಾರೆ, ಬೇದು ಬುದ್ಧಿಯನ್ನು ಹೇಳಿರ್ತಾರೆ. ಇಫ್ ಅ ಪರ್ಸನ್ ರಿಮೆಂಬರ್ಸ್ ಆಲ್ ದೀಸ್ ಥಿಂಗ್ಸ್, ಈ ಎಲ್ಲ ಘಟನೆಗಳನ್ನು ಮನುಷ್ಯ ನೆನಪಿಟ್ಟುಕೊಳ್ತಾ ಹೋದರೆ ಲೈಫ್ ವಿಲ್ ಬಿ ಮಿಸರೇಬಲ್, ಜೀವನ ಕಷ್ಟದಾಯಕ ಆಗ್ತದೆ. While learning to swim or cycle, we hurt ourselves now and then. ನಾವು ಸೈಕಲನ್ನು ಕಲಿಯುವಂಥ ಸಮಯದಲ್ಲಿ ಅಥವಾ ಬೈಕನ್ನು ಕಲಿಯುವಂಥ ಸಮಯದಲ್ಲಿ ಎಷ್ಟೋ ಬಾರಿ ಬಿದ್ದಿರ್ತೇವೆ, ಕಾಲುಗಳಿಗೆ ನೋವಾಗಿರ್ತದೆ, ಕೈಗಳಿಗೆ ನೋವಾಗಿರ್ತದೆ. ಇಟ್ ಈಸ್ ಬೆಟರ್ ಟು ಫಾರ್ಗೆಟ್ ಸಚ್ ಇನ್ಸಿಡೆಂಟ್ಸ್. ಇಫ್ ವಿ ಗೋ ಆನ್ ರಿಮೆಂಬರಿಂಗ್ ಆಲ್ ದೀಸ್ ಥಿಂಗ್ಸ್, ವಾಟ್ ವಿಲ್ ಬಿ ಅವರ್ ಕಂಡೀಷನ್, ಏನಾಗಬಹುದು. ಅದಕ್ಕಾಗಿ ಫಾರ್ಗೆಟ್ಫುಲ್ನೆಸ್ ಈಸ್ ದ ಫಾರ್ಮ್ ಆಫ್ ಫ್ರೀಡಮ್ ಅಂತ ಖಲೀಲ್ ಗಿಬ್ರಾನ್ ಅವರು ಹೇಳಿದಂತಹ ಮಾತು ನಿಜವಾಗಿದೆ. ಕ್ವಾರಲ್ಸ್ ವಿತ್ ಪೇರೆಂಟ್ಸ್ ಆರ್ ವಿತ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆ್ಯಂಡ್ ಫ್ರೆಂಡ್ಸ್ ಆರ್ ಅನ್ಪ್ಲೆಸೆಂಟ್ ಥಿಂಗ್ಸ್ ಇನ್ ಕೋರ್ಸ್ ಆಫ್ ಟೈಮ್ ವಿ ಫಾರ್ಗೆಟ್ ದೆಮ್. ವೆರಿ ಆಫನ್ we quarrel with our parents, with our brothers, with our sisters and with our friends. What if we remember all the quarrels, all our life, ಜೀವನ ಪೂರ್ತಿ ಅವನ್ನೆಲ್ಲ ನೆನಪಿಟ್ಕೊಂಡ್ರೆ ಏನಾಗ್ತದೆ. ಅದಕ್ಕಾಗಿ ಇಟ್ ಈಸ್ ಬೆಟರ್ ಟು ಫಾರ್ಗೆಟ್ ಸಚ್ ಇನ್ಸಿಡೆಂಟ್ಸ್ ಆ್ಯಂಡ್ ಮೂವ್ ಆನ್ ಇನ್ ಅವರ್ ಲೈಫ್. ದಿಸ್ ಈಸ್ ವೈ ಫಾರ್ಗೆಟ್ಫುಲ್ನೆಸ್ ಈಸ್ ಫಾರ್ಮ್ ಆಫ್ ಫ್ರೀಡಮ್ ಈಸ್ ರೈಟ್ ಸ್ಟೇಟ್ಮೆಂಟ್ ಬೈ ಖಲೀಲ್ ಗಿಬ್ರಾನ್. Therefore, forgetfulness is a form of freedom from unhappiness. If we go on remembering all the incidents of our life, we will be unhappy. It is better to forget unhappy things of our past and remember happy moments of our life. ಹಿಂದೆ ಆಗಿ ಹೋದಂತಹ ಕೆಟ್ಟ ಘಟನೆಗಳನ್ನೆಲ್ಲ ಮರೆತು ಒಳ್ಳೆಯ ಘಟನೆಗಳನ್ನು ಮಾತ್ರ ನೆನಪಿಟ್ಟುಕೊಳ್ಬಹುದು. ಅದಕ್ಕಾಗಿ ಫಾರ್ಗೆಟ್ಫುಲ್ನೆಸ್ ಈಸ್ ಅ ಫಾರ್ಮ್ ಆಫ್ ಫ್ರೀಡಮ್ ಅನ್ನುವಂಥದ್ದು ಸತ್ಯವಾದ ಮಾತು, ನಿಜವಾದ ಮಾತು ಅಂತ ಹೇಳಬಹುದು. ಥ್ಯಾಂಕ್ ಯು.